ಕೋಟೆ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ನಲ್ಲಿಮರದಹಳ್ಳಿಯ ಬಯ್ಯಣ್ಣನವರ ಕುಟುಂಬದ ಭಕ್ತಿ ಪರಂಪರೆಯ ವಿಶೇಷ ಪೂಜೆ. ಶಿಡ್ಲಘಟ್ಟ ತಾಲೂಕಿನ ಐತಿಹಾಸಿಕ ಗೌರವ ಪಡೆದ ನಗರ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಲ್ಲಿಮರದಹಳ್ಳಿಯ ಬಯ್ಯಣ್ಣನವರ ಗಂಗಮ್ಮ ಮುನಿಶಾಮಪ್ಪ ಕುಟುಂಬದವರು ವಿಶೇಷ ಪೂಜೆಯನ್ನು ನೆರವೇರಿಸಿ ದೇವರ ದರ್ಶನ ಪಡೆದರು. ತಲೆಮಾರಿನಿಂದ ಮುಂದುವರೆದ ಪರಂಪರೆಯ ಅನ್ವಯ ಈ ಕುಟುಂಬ ಪ್ರತಿ ವರ್ಷ ದೇವಾಲಯದಲ್ಲಿ ಪೂಜಾ ಸೇವೆಯನ್ನು ಮಾಡುತ್ತವೆ. ಕುಟುಂಬದ ಸದಸ್ಯರಾದ ನಗರಸಭಾ ಮಾಜಿ ಸದಸ್ಯ ಹಾಗೂ ಕೆಪಿಸಿಸಿ ಕಾನೂನು ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ವಕೀಲ ಮುನಿರಾಜು ಅವರ ತಾಯಿ ಗಂಗಮ್ಮ, ಬಂಧುಗಳು, ಸಹೋದರರು ಸೇರಿಕೊಂಡು ದೇವರ ಆರಾಧನೆ ನಡೆಸಿ ತಾಲೂಕಿನ ಜನತೆಗೆ ಶಾಂತಿ ಸಮೃದ್ಧಿ ಲಭಿಸಲಿ ಎಂದು ಪ್ರಾರ್ಥಿಸಿದರು. ವಿಶೇಷವಾಗಿ ರೈತರಿಗೆ ಸಕಾಲಕ್ಕೆ ಮಳೆ ಬಂದು ಉತ್ತಮ ಬೆಳೆ ಸಿಗಲಿ ಅಂತ ಹಾರೈಸಿದರು. ಪೂಜೆ ಬಳಿಕ ಮಾತನಾಡಿದ ವಕೀಲ ಮುನಿರಾಜು, ಕೋಟೆ ಶ್ರೀ ಸೋಮೇಶ್ವರ ದೇವಾಲಯ ನಮ್ಮ ತಾಲೂಕಿನ ಇತಿಹಾಸದ ದೇವಸ್ಥಾನ ಅಭಿವೃದ್ಧಿಗೆ ಟ್ರಸ್ಟ್ ಸದಸ್ಯರು ಮಾಡುತ್ತಿರುವ ಸೇವೆ ಶ್ಲಾಘನೀಯ. ಭಕ್ತಾದಿಗಳಿಗೆ ಸುಗಮ ಸೇವೆ ಲಭ್ಯವಾಗುವಂತೆ ದೇವಾಲಯ ಮತ್ತಷ್ಟು ಆಕರ್ಷಕವಾಗಿ ಅಭಿವೃದ್ಧಿಯ ಹಾದಿ ಹಿಡಿಲಿ ಅಂತ ಹೇಳಿದರು. ಮುಂದುವರೆದು ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಆಗಿನಿಂದಲೂ ನಾವು ಈ ದೇವಾಲಯದಲ್ಲಿ ಸೇವೆ ಮಾಡುತ್ತಲೇ ಬರುತ್ತಿದ್ದೇವೆ. ಈ ಪರಂಪರೆ ನಮ್ಮ ಕುಟುಂಬದ ನಂಬಿಕೆಯ ಸಂಕೇತ. ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ನೀಡಲಿ. ನಮ್ಮ ಶಿಡ್ಲಘಟ್ಟ ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಭಿವೃದ್ಧಿಯಾಗಿ ಮಾದರಿಯಾಗಲಿ ಅಂತ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಚಂದ್ರು, ಭೈರಪ್ಪ, ಮುರಳಿ, ವೆಂಕಟೇಶ್, ರಾಮಕೃಷ್ಣ, ಶ್ರೀನಿವಾಸ್, ಅರ್ಚಕ ಸಾಯಿಶ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಶುಭ ಹಾರೈಸಿದ ಈ ಒಂದು ಐತಿಹಾಸಿಕ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ, ಇಲ್ಲಿ ಗಣಪತಿ ದೇವಸ್ಥಾನ, ಸೋಮೇಶ್ವರ ಸನ್ನಿಧಿ, ಆಮೇಲೆ ಪಾರ್ವತಿ ಸನ್ನಿಧಿ ಇದೆ. ಇದೊಂದು ನಮ್ಮ ಶಿಡ್ಲಘಟ್ಟದ ಐತಿಹಾಸಿಕ ದೇವಸ್ಥಾನ ಆಗಿದ್ದು, ಇಲ್ಲಿ ಪುರಾತನವಾದಂತ ಕಾಲದಿಂದಲೂ ಸಹ ನಮ್ಮ ತಂದೆ, ನಮ್ಮ ತಾತ, ಅವರಪ್ಪ ಕಾಲದಿಂದಲೂ ಸಹ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ. ಈ ಒಂದು ದೇವಸ್ಥಾನಕ್ಕೆ ಒಂದು ಪುನರುತ್ಥಾನ ಮಾಡಿ ಈ ಒಂದು ಪದಾಧಿಕಾರಿಗಳು ಬಹಳ ಸ್ವಚ್ಛವಾಗಿ ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಈ ದೇವಸ್ಥಾನ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಹೊಂದಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಶಿಡ್ಲಘಟ್ಟದ ಜನತೆಗೆ ಮತ್ತು ಎಲ್ಲಾ ಜನತೆಗೂ ಸಹ ನಮ್ಮ ಒಂದು ಸೋಮೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದ.